ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಟ್ಟು ಪರಾಟ ಮಾಡೋದನ್ನು ತೋರಿಸ್ತೀನಿ. ಅದಕ್ಕೆ ಬೇಕಾಗಿರುವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸಣ್ಣಗೆ ಶುಂಠಿ ಹೆಚ್ಚಿರ್ತೀನಿ ನೋಡಿ. ಇದು ಸಟ್ಟು ಆಟ ಅಂತ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ, ಡಿ ಮಾರ್ಟಲ್ಲಿ ಸಿಗುತ್ತೆ. ಇದು ನೋಡಿ, ಇದು ಒಂದೆರಡು ಜಾಮೂನ್ ಬಟ್ಲ ಇರುತ್ತಲ್ಲ, ಅದರಿಂದ 2 ಬಟ್ಲ ಹಾಕಬೇಕು. ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿಯನ್ನು ಸಣ್ಣಗೆ ಹೆಚ್ಚಿರಬೇಕು. ಹಾಕಿದ್ದೀವಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀವಿ. ಮತ್ತು ಇದಕ್ಕೆ ಮ್ಯಾಂಗೋ ಮಸಾಲ ಅಂತ ಸಿಗುತ್ತೆ, ಅದನ್ನು ಹಾಕಬೇಕು. ಅದು ಇಲ್ಲಾಂದರೆ ಚಾಟ್ ಮಸಾಲ ಹಾಕ್ಬೋದು. 2ರಲ್ಲಿ 1 ಹಾಕ್ಬೋದು. ಆಮೇಲೆ ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡಬೇಕು. ಒಂದು ನಿಂಬೆಹಣ್ಣು ಬೇಕಾಗುತ್ತೆ ನೋಡಿ. ಇದು ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲಿಸ್ಬೇಕು. ಇದನ್ನು ಚಪಾತಿ ಹಿಟ್ಟು ಮೊದಲೇ ನಾದಿಟ್ಕೊಂಡಿದ್ದೀವಿ ಬೇರೆ. ಇದು ಚಪಾತಿ ಹಿಟ್ಟಿನ ಮಧ್ಯೆ ಸ್ಟಫಿಂಗ್ ಥರ ತುಂಬಿ ಪರಾಟ ಮಾಡ್ತೀವಲ್ಲ, ಅದೇ ಥರ ಇದು ಸಟ್ಟು ಪರಾಟ ಅಂತ. ಇದನ್ನು ತುಂಬಿ ಒಂಥರ ಆಲೂ ಪರೋಟ ಅಥವಾ ಹೋಳಿಗೆ ಮಾಡ್ತೀವಲ್ಲ ಆ ಥರ. ಹೋಳಿಗೆ ಅಂದರೆ ಮೆತ್ತಗಿರುತ್ತೆ ಹಿಟ್ಟು, ಇದು ಮೀಡಿಯಮ್ ಚಪಾತಿ ಹಿಟ್ಟಿನ ಥರ ಕಲಸಿಟ್ಟಿರಬೇಕು. ಆಲೂ ಪರೋಟ ಮಾಡ್ತೀವಲ್ಲ ಹಾಗೆ ನೋಡಿ. ಇದೆಲ್ಲ ನೀರು ಹಾಕ್ಕೊಂಡು ಮಾಡ್ತಾಯಿದ್ದೀವಿ. ಸಟ್ಟು ಅಂದರೆ ಕಡಲೆಕಾಳು ಇರುತ್ತಲ್ಲ, ವೈಟು, ಸಾಗು ಮಾಡ್ತೀವಲ್ಲ ಪೂರಿಲಿ, ಅದ್ರ ಪೌಡ್ರ್ ಇರುತ್ತೆ. ಇದು ತಮಿಳ್ನಾಡು ಕಡೆ ಜಾಸ್ತಿ ಬಳಸ್ತಾರೆ. ಇದಕ್ಕೆ ಮೀಡಿಯಮ್ ಸೈಜ್ ಚಪಾತಿ ಲಟ್ಟಿಸಿ, ಅದಕ್ಕೆ ನಾವು ಇಟ್ಟಿರ್ತೀವಲ್ಲ ಸಟ್ಟು ಇದು ಹಿಟ್ಟು, ಅದನ್ನು ತುಂಬಿ ಚಪಾತಿನ ಫೋಲ್ಡ್ ಮಾಡಿ ಪರಾಟ ಥರ ಲಟ್ಟಿಸ್ಬೇಕು. ನೋಡಿ, ತುಂಬಿದ್ದೀವಿ. ಈಗೆಲ್ಲ ಫೋಲ್ಡ್ ಮಾಡಿದ್ದೀನಿ. ಈಗ ನೋಡಿ ಲಟ್ಟಿಸ್ಬೇಕು. ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಸುಮ್ಮನೆ ಚಪಾತಿ ಮಾಡೋದಕ್ಕಿಂತ ಈ ಥರ ಮಾಡಿದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಪರೋಟ ಥರ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಸುಡಬೇಕು. ನೋಡಿ, ಲಟ್ಟಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಹಂಚು ಕಾದಿದೆ ನೋಡಿ, ಹೀಗಾಗಿದೆ. ಇದಕ್ಕೆ ಆಯಿಲ್ ಹಾಕಿ ಸುತ್ತಾ ಇದೆ. ಏಕೆಂದರೆ ತುಪ್ಪ ಕೂಡ ಹಾಕ್ಕೋಬೋದು. ಮೇಲೆ ಬೆಣ್ಣೆ ಹಾಕ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು. ಇದಕ್ಕೆ ಆಮೇಲೆ ಮೊಸರು, ಉಪ್ಪು, ಮೊಸರಿಗೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ಸುತ್ತಾ ಇದೆ ನೋಡಿ ಪರಾಟ. ಸಟ್ಟು ಪರಾಟ ಇದು. ಸಟ್ಟು ಆಟ ಅಂತ ಎಲ್ಲ ಶಾಪ್ಗಳಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಕೂಡ ಸಿಗ್ಬೋದು. ನೋಡಿ, ರೆಡಿಯಾಗಿದೆ. ಇದಕ್ಕೆ ಒಂದು ಬೌಲಲ್ಲಿ ಮೊಸರು, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀವಿ. ಆಮೇಲೆ ಉಪ್ಪಿನಕಾಯಿ ಹಾಕ್ಕೋಬೇಕು. ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ನೋಡೋ ಸಮಯ ಈಗ. ಟೇಸ್ಟ್ ನೋಡ್ತೀನಿ ನೋಡಿ. ಸ್ವಲ್ಪ ಉಪ್ಪಿನಕಾಯಿ ಹಚ್ಕೊಂಡು ಸ್ವಲ್ಪ ಮೊಸರಲ್ಲಿ ಎತ್ತಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ತುಂಬ ಚೆನ್ನಾಗಿದೆ ಟೇಸ್ಟು. ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಮಾಡಿಕೊಡಿ. ನಮಗೂ ಕೂಡ ಚಪಾತಿ ತಿಂದು ಬೇಜಾರಾಗಿರ್ತಲ್ಲ, ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ.
ಇದಕ್ಕೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಕೂಡ ತಿನ್ಬೋದು ಮೇಲೆ, ಇಲ್ಲಾಂದರೆ ಯಾವುದಾದ್ರೂ ಚಟ್ನಿ ಕರಿ ಏನಾದರೂ ಹಾಕ್ಕೊಂಡು ತಿನ್ಬೋದು. ನೋಡಿ, ಮೊಸರಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ.